ಅದೊಂದ್ ಕಡೆ ಸರ್ಕಾರ ತೆಗಿತೀವಿ ಅನ್ನುವಂತ ದೇವೇಗೌಡರ ಹೇಳಿಕೆ ಏನಿದೆ, ವಿಧಾನಸೌಧದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು, ದೇವೇಗೌಡರು ಹಿರಿಯರು, ಅವರು ಮಾರ್ಗದರ್ಶನ ಮಾಡಬೇಕು, ದೇವೇಗೌಡರು ನಮಗೆ ಮಾರ್ಗದರ್ಶನ ಮಾಡಬೇಕು. ಆದ್ರೆ ಅವರೇ ಇವತ್ತು ಈ ರೀತಿ ಮಾತನಾಡ್ತಾ ಇದ್ದಾರೆ. ಜನರಿಂದ ಆಯ್ಕೆ ಆದಂತ ಸರ್ಕಾರವನ್ನ ತೆಗಿತೀವಿ ಅಂತಂದ್ರೆ ಹೇಗೆ ಅಂತ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜನರ ರಕ್ತ ಹೀರ್ತಾ ಇರುವ ಈ ಸರ್ಕಾರವನ್ನ ಕಿತ್ತೊಗಿತೀನಿ, ಆ ಕಾರಣಕ್ಕಾಗಿನೇ ಮತ್ತೆ ನಾವೀಗ ಬಂದಿರುವಂತದ್ದು ಅಂತ ಎಚ್.ಡಿ. ದೇವೇಗೌಡರು ಪ್ರಚಾರ ಸಂದರ್ಭದಲ್ಲೆಲ್ಲ ಏನ್ ಹೇಳಿದ್ರು, ಅದಕ್ಕೆ ಚಲುವರಾಯಸ್ವಾಮಿ ಅವರು ಹಿರಿಯರಿದ್ದಾರೆ, ಅವರು ಮಾರ್ಗದರ್ಶನ ಮಾಡಬೇಕು, ಜನರಿಂದ ಆಯ್ಕೆಯಾದ ಸರ್ಕಾರವನ್ನ ಹೀಗೆ ಕಿತ್ತೊಗಿತೀವಿ ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ದೇವೇಗೌಡರಂತ ಹಿರಿಯವರು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ರಚನೆ ಆಗಿರೋ ಸರ್ಕಾರನ ಸಿದ್ದರಾಮಯ್ಯನವ್ರ ಗರ್ವ ಮುರಿತೀನಿ, ಸಿದ್ದರಾಮಯ್ಯನವ್ರ ಸರ್ಕಾರ ತೆಗಿತೀನಿ ಅಂದರೆ ಅವ್ರಿಗೆ ಅದು ಸರಿ ಅನಿಸಿದ್ರೆ ನಾನು ಅದ್ರ ಬಗ್ಗೆ ಕಾಮೆಂಟ್. ಅವರು ಅನೇಕರು ನಮ್ಮಂಥ ಅವ್ರಿಗೆ ಅಡ್ವೈಸ್ ಮಾಡಿ ಮಾರ್ಗದರ್ಶನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ರಾಜಕೀಯ ವ್ಯವಸ್ಥೆನಲ್ಲಿ ನಾವು ಮಾತಾಡ್ಬೇಕು, ನಾನು ಅವ್ರ ಜೊತೆಲಿ ಇದ್ದಾಗ ಎಷ್ಟೋ ಸಾರಿ ನಮ್ಮೆಲ್ರಿಗೂ ಬುದ್ಧಿ ಹೇಳಿದ್ದಾರೆ. ನಮ್ಮ ಮಾತು, ನಮ್ಮ ನಡವಳಿಕೆ ವಿಚಾರ ತಪ್ಪಾದಾಗ ಈ ರೀತಿ ಅಲ್ಲ, ಸಾರ್ವಜನಿಕ ಬದುಕಿನಲ್ಲಿ ನೀವು ಈ ಥರ ನಡ್ಕೋಬಾರ್ದು ಅಂತ ಅವರೇ ಇವತ್ತು ಈ ಥರ ಎಲ್ಲ ಮಾತಾಡಿದಾಗ ನಾನು ಅವ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಅವರು ಬಿಟ್ಟು ವಿಚಾರ. ಸೊ ಒಂದು ಸರ್ಕಾರ, ಒಂದು 136 ಜನ MLA ಇರೋ ಸರ್ಕಾರ ಕಿತ್ತೋಗಿದ್ದೀನಿ ಅಂತ ಅಂದರೆ ಏನಂತ, ಅದೆಲ್ಲೋಗಿ ಮತ್ತೆ ಮೆಸೇಜು. ಒಬ್ಬರು ಪ್ರಧಾನಿ ಆಗಿದ್ದವರು, ಸೀನಿಯರ್ ಲೀಡ್ರು, ಸಿದ್ದರಾಮಯ್ಯನ ಗರ್ವ ಮುರಿತೀನಿ ಅಂದರೆ ಏನು? ಸೊ ಅದರಿಂದ ಬಹುಶಃ ಅವ್ರಿಗೆ ಅದು ಸರಿ ಅನ್ಸಿದ್ರೆ ನಂದೇನು ಅಭ್ಯಂತರ ಇಲ್ಲ. ಅವರನ್ನು ಯಾಕಂದ್ರಿ ಅಂತ ಕೇಳೋಟ್ಟು ನಾನು ಎತ್ತರಕ್ಕೆ ಬೆಳೆದಿಲ್ಲ.